ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಆದಿನ್ಗೆ ಹೇರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡು ಬಂದ್ರಿ. ಸೆಕೆಂಡ್ ಟೈಮ್ ಮಾಡಿಸ್ತಾ ಇರೋದು. ತುಂಬಾ ಭಯ ಬೀಳ್ತಾ ಇದ್ಲು, ಬೇಡ ಬೇಡ ಅಂತ. ನಾವು ಆಚೆ ಹೋಗೋಣ, ಸೈಲೆಂಟಾಗಿ ಕುತ್ಕೊಬೇಕು ಅಂತ ಹೇಳ್ತಾ ಇದ್ವಿ. ಈ ಸಲ ಸ್ವಲ್ಪ ಇರಿಟೇಟ್ ಮಾಡಿದ್ಲು, ಆಮೇಲೆ ಸರಿ ಹೋದ್ಲು. ಆದಿನ್ಗೂ ನಂತರನೇ ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್. ಆಯ್ತಷ್ಟೇ ತಪ್ಪಾಯ್ತು. ಒರ್ಸೋದೆಲ್ಲ ಒರ್ಸು, ಕೈಯಲ್ಲಿರೋದೆಲ್ಲ ಒರ್ಸ್ಕೊ. ಆದ್ಯನ್ಗೆ ಸ್ನಾನ ಎಲ್ಲ ಮಾಡಿಸಿ ಮಧ್ಯಾಹ್ನ ನಾವು ನಮ್ಮ ಮಮ್ಮಿ ಮನೆಗೆ ಬಂದ್ವಿ. ನೀವು ನೋಡ್ಬೋದು, ಆದ್ಯ ಕಿವಿ ಇಟ್ಕೊಂಡು ಸಾರಿ ಕೇಳ್ತಾ ಇದ್ದಾಳೆ. ಏನಾದರೂ ತಪ್ಪು ಮಾಡಿದ್ರೆ ಈ ಥರ ಒಂದು ಮಾಡ್ತಾಳೆ ನಮ್ಮ ಚಿನ್ನಿ. ನಾನು ಅವಾಗ ಬೈಯಲ್ಲ ಅಂದ್ಬಿಟ್ಟು ಸಾರಿ ಮಮ್ಮಿ ಅಂದ್ಬಿಟ್ಟು ಓಡ್ ಬಂದ್ಲು. ಕೇಳಿದ್ದು ಮಮ್ಮಿಗಿನ, ಮಾಮ ಟಪ್ ಟಪ್ ಕೊಡ್ತಾ ಮಮ್ಮಿ ಗನಲ್ಲಿ ಡಮ್ ಅಂತ ಮಾಮ. ನನಗೆ ಅದು ಆಟ ಆಡ್ತಾ ಇದ್ದಿದ್ದು ಚಿನ್ನಿ. ಊಟ ಎಲ್ಲ ಮಾಡಿದಾದ್ಮೇಲೆ ನಾನು ಮಮ್ಮಿ ಪ್ರೇಮ್ ಅದೇ 4 ಜನನು ವಾಷಿಂಗ್ ಮಿಷಿನ್ ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳಿಂದ ಹಳೇ ವಾಷಿಂಗ್ ಮಿಷಿನ್ ಇದ್ದಿದ್ದು, ಸೊ ಅದನ್ನು ಅಷ್ಟೊಂದು ಯೂಸ್ ಮಾಡ್ತಾ ಇದ್ದಿಲ್ಲ ಆ್ಯಂಡ್ ತುಂಬ ಹಳೇದು ಆಗೋಗಿತ್ತು. ಅದಕ್ಕೆ ಇವಾಗ ಹೊಸ ತೊಗೊಳ್ಳೋಣ ಅಂತ ಬಂದ್ರಿ. ನಮ್ಮ ಅಣ್ಣ ಮತ್ತು ನಾನು IFP ಕಂಪನಿದು ತೊಗೊಳ್ಳೋಣ ವಾಷಿಂಗ್ ಮಿಷಿನ್ ಅಂತ ಅಂದ್ಕೊಂಡಿದ್ದು. ನಮ್ಮ ಮಮ್ಮಿ ಯಾವುದೋ ಇನ್ನೊಂದು ನೋಡ್ತಾ ಇದ್ರು, ಬಟ್ ಅದು ಅಷ್ಟೊಂದು ಚೆನ್ನಾಗಿದ್ದಿಲ್ಲ. ಸೊ ಅದಕ್ಕೆ IFP ಕಂಪನಿದೇ ತೊಗೊಂಡ್ರಿ. ನಮ್ಮ ಆದ್ಯನನ್ನು ಒಂದು ಕಡೆ ನಿಲ್ಲಿಸಿಲ್ಲ, ಓಡಾಡಿಸ್ಕೊಂಡಿದ್ಲು. ಬುಕ್ ಮಾಡಿ ನಾವು ಮನೆಗೆ ಬಂದ್ವಿ. 1 ಡೇ ಆಗುತ್ತೆ ಡೆಲಿವರಿ ಆಗೋದಕ್ಕೆ. ನಮ್ಮ ಅಣ್ಣ ಪಿಜ್ಜಾ ತೊಗೊಂಡು ಬಂದಿದ್ದ, ಸೊ ತುಂಬ ದಿವ್ಸಗಳಾಗೋಗಿತ್ತು ಪಿಜ್ಜಾ ತಿಂದು. ಸಾಯಂಕಾಲ ನಾನು ಮತ್ತು ನನ್ನ ಹಸ್ಬೆಂಡ್ ಅವರು CK ಸೂಪರ್ ಮಾರ್ಕೆಟ್ಗೆ ಬಂದ್ವಿ ಆದಿನ್ಗೆ ಸೋಪ್ ತೊಗೊಳ್ಳೋದಕ್ಕೆ. ಅವಳು ಹುಟ್ಟಿದಾಗಿಂದ ನಾವು ಒಂದೇ ಯೂಸ್ ಮಾಡ್ತಾ ಇರೋದು, ಸಬಾಮೇಡ್. ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವಿವಾಗ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಹಳೆ ವ್ಲಾಗ್ಗಳಿವು. ಪರ್ಸ್ನಲ್ ರೀಸನ್ಸ್ಗಳಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು, ಮಮ್ಮಿ, ಆದ್ಯ, ನಮ್ಮ ನೇಬರ್ ಮಂಜು ಆಂಟಿ 4 ಜನನೂ ಹೋಗಿದ್ವಿ. ತುಂಬ ಚೆನ್ನಾಗಿ ದೇವರ ದರ್ಶನನೂ ಆಯಿತು. 8ನೇ ವಾರ, ಇನ್ನೂ 1 ವಾರ ಇದೆ. ಆ ವ್ಲಾಗನ್ನು ಬೇಗ ಅಪ್ಲೋಡ್ ಮಾಡ್ತೀನಿ. ಪ್ರಸಾದ ಕೊಡ್ತಾಯಿದ್ರು, ಸ್ವೀಟ್ ಪೊಂಗಲ್. ನಮ್ಮ ಆದ್ಯ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದು ಚೂರು ತಿಂದ್ಲು. ಮನೆಗೆ ಬಂದು ನೋಡ್ತಾ ಇದ್ದೀವಿ, ವಾಷಿಂಗ್ ಮಿಷಿನ್ ತಂದು ಇಟ್ಟಿದ್ರು. ಸೊ ತುಂಬಾ ಖುಷಿ ಆಯಿತು, ಹೊಸ ವಾಷಿಂಗ್ ಮಿಷಿನ್ ನಮ್ಮ ಮನೆಗೆ ಅಂತ. ವಾಷಿಂಗ್ ಮಿಷಿನ್ ಹಾಗೆ ಇಟ್ಟಿದ್ರು. 2 ಡೇಸ್ ಆದಮೇಲೆ ಮತ್ತೆ ಬಂದು ಅವರೇ ರಿಮೂವ್ ಮಾಡಿ ಫಿಕ್ಸ್ ಮಾಡಿ ಹೋದರು. ಕ್ಲಿಪ್ಪಿಂಗ್ಸ್ನ ನಾನು ಹಿಡಿದು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಇದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೋರ್ ಆಗ್ತಾ ಇತ್ತು, ಅದಕ್ಕೆ ನಾವು ಮಾಡಿ ಮೇಲೆ ಬಂದ್ರಿ. ನಾನು, ನಮ್ಮ ಮಮ್ಮಿ ಮತ್ತು ಆದ್ಯ ಕಸ ಗುಡಿಸ್ಬೇಕು ಅಂದ್ಬಿಟ್ಟು ಕಸ ಏನೋ ಗುಡಿಸ್ತಾ ಇದ್ಲು, ಆಟಾಡ್ಕೊಂಡಿದ್ಲು. ನಮ್ಮ ಮಮ್ಮಿ ಬೈತಾ ಇದ್ರು, ನೀರಾಗ ಆಟಾಡಬೇಡ ಅಂದ್ಬಿಟ್ಟು. ಸೊ ಅದಕ್ಕೆ ಹೋಗ್ಬಿಟ್ಟು ಪಪ್ಪಿ ಕೊಡ್ತಾ ಇದ್ದಾಳೆ, ನೈಸ್ ಮಾಡ್ತಾ ಇದ್ದಾಳೆ ನಮ್ಮ ಮಮ್ಮಿನ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.